ಮಿತ್ರ ನಿನ್ ಗಂಡನ? ಅಗ್ನಿ ಸಾಕ್ಷಿಯಾಗಿ ನನ್ನ ಮದ್ವೆ ಆಗಿರೋ ಗಂಡ. ನಮ್ಮ ಮಧ್ಯೆ ಇರೋದು ಗಂಡ ಹೆಂಡತಿ ಸಂಬಂಧ. ಇನ್ನು ನೀವು ತಿಳ್ಕೋಬೇಕಾಗಿರೋದು ಏನಾದ್ರೂ ಉಳಿದಿದ್ಯಾ ಅಥವಾ ಮುಗೀತಾ? ಮತ್ತೆ ಅವನೇ ನಿನ್ ಗಂಡ ಅಂತ ಯಾಕಿಷ್ಟು ದಿನ ಮುಚ್ಚಿಟ್ಟೆ? ಅಷ್ಟು ದೊಡ್ಡ ನಂದನ್ ಫ್ಯಾಮಿಲಿಗೆ ಸೊಸೆ ಆಗಿದ್ದು ಯಾರಿಗೂ ಗೊತ್ತಿಲ್ಲದ ಹಾಗೆ ಈ ಅಜ್ಞಾತವಾಸ ಯಾಕೆ ಮಾಡ್ತಾ ಇದೀಯಾ? ಕೊಟ್ಟಿರೋ ಮಾತುಗೋಸ್ಕರ ಪಾಂಡವರು ಕೂಡ ಹೇಗೆ ಅಜ್ಞಾತವಾಸ ಮಾಡಿದ್ರು ಹಾಗೆ ನಾನು ಕೂಡ ಕೊಟ್ಟಿರೋ ಮಾತುಗೋಸ್ಕರ ನನ್ನ ಕುಟುಂಬನ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾನು ಕೂಡ ಹಾಗೆ ಅಜ್ಞಾತವಾಸ ಅನುಭವಿಸಿದೆ. ಯಾರು ಕೊಟ್ಟ ಮಾತು, ಏನು ಕೊಟ್ಟ ಮಾತು? ಎಷ್ಟೋ ಆಪತ್ಗಳನ್ನ ದಾಟಿದ್ಮೇಲೆ, ಎಷ್ಟೋ ಅಡ್ಡಿ ಆತಂಕಗಳನ್ನ ಎದುರಿಸಿದ್ಮೇಲೆ ನಾನು ಮಿತ್ರ ಅವರು ಸಂತೋಷದಿಂದ ಜೀವನ ಮಾಡ್ತೀವಿ ಅಂತ ಭರವಸೆ ಬಂದ ಸಮಯ ಅದು. ಇವತ್ ನಾನು ನನ್ನ ತಾಯಿನ ಕೂಡ ಕಳ್ಕೊಂಡಿದ್ದೀನಿ. ನನ್ನ ಜೀವನ ಹಾಳು ಮಾಡಿರೋ ಯಾರೊಬ್ಬರನ್ನೂ ನಾನು ಬಿಡಲ್ಲ. ಅದ್ರಲ್ಲಿ ಮೊದಲು ಬಲಿ ಆಗೋದು ಅರವಿಂದ ಆಂಟಿನೇ. ನಿನಗೇನ್ ಬೇಕು? ಏನ್ ಬೇಕು ಅಂದ್ರೂ ಕೊಡ್ತೀಯಾ? ಆದ್ರೆ ಅರವಿಂದ್ ಅತ್ತೆ ಮೇಲೆ ದ್ವೇಷ ಸಾಧಿಸ್ಬಾರ್ದು. ಅವ್ರಿಗೆ ಯಾವ ಥರದ ತೊಂದರೆನೂ ನೀನ್ ಕೊಡ್ಬಾರ್ದು. ಸರಿ, ಹಾಗಾದ್ರೆ ನೀನ್ ಮಿತ್ರನ್ ಜೀವನದಿಂದ ಶಾಶ್ವತವಾಗಿ ಹೊರಟು ಹೋಗ್ಬೇಕು. ನಂದನ್ ಫ್ಯಾಮಿಲಿಯವ್ರ ಕಣ್ಣಿಗೆ ಕಾಣಿಸ್ಕೊಳ್ದೆ ಇರೋ ಹಾಗೆ ಈ ಊರ್ ಬಿಟ್ಟು ಹೋಗ್ಬೇಕು. ನಾನ್ ಇಲ್ಲಿ ಯಾಕಿದ್ದೀನಿ? ಅವತ್ತಾಗಿದ್ದು ಬಸ್ ಆಕ್ಸಿಡೆಂಟ್ ಅಲ್ಲಿ ನನ್ನ ಹೆಂಡತಿನ ಕಾಪಾಡಕ್ ಹೋಗಿ ನಿನ್ ಪ್ರಾಣಕ್ಕೆ ತೊಂದರೆ ಆಯ್ತು. ಈಗ ನೋಡಿದ್ರೆ ನೀನು ಗರ್ಭವತಿ ಅಂತ ಆಚಾರ್ಯ ಹೇಳ್ತಿದ್ದಾರೆ. ಈ ಟೈಮಲ್ಲಿ ಎಲ್ಲಿಗೆ ಅಂತ ಹೋಗ್ತೀಯಾ? ನಿನ್ಗೆ ಇಷ್ಟ ಬಂದಷ್ಟು ದಿನ ಇಲ್ಲೇ ಇರಬಹುದು. ಅಲ್ಲಿ ಬಿಟ್ಬಿಟ್ ಬಂದ್ಬಿಡು ಅಂತ ಪರಿಸ್ಥಿತಿ. ಯಾರಿಗೂ ಗೊತ್ತಾಗ್ಬಾರ್ದು ಅನ್ಕೊಂಡೆ. ನನ್ನ ಇಷ್ಟು ಅಭಿಮಾನಿಸೋ ನಿಮ್ಗೂ ಕೂಡ ನನ್ನ ಹಿಂದಿನ ಜೀವನದ ಬಗ್ಗೆ ಹೇಳಲಿಲ್ಲ. ನನ್ನ ಇಷ್ಟು ಪ್ರೀತಿಸ್ತಿರೋ ನಿಮ್ಗೆ ಎಷ್ಟೋ ನೋವು ಕೊಟ್ಟೆ. ನನ್ನ ಕ್ಷಮಿಸಿ. ಒಂದು ಸಮಯದಲ್ಲಿ ಯಾವ ದಿಕ್ಕು ತೋಚದೇ ಇರೋ ನನ್ಗೆ ನೀವೇ ದಿಕ್ಕಾದ್ರಿ.
ಒಂಟಿಯಾಗಿದ್ ನನ್ಗೆ ನೀವೇ ರಕ್ಷಣೆ ಕೊಟ್ರಿ. ನಾನು ಏನ್ ಮಾಡಿದ್ರೂ ಆ ಋಣ ತೀರ್ಸೋಕ್ಕಾಗಲ್ಲ. ನಿಮ್ ಮೇಲಿನ ನಂಬಿಕೆಯಿಂದ ನನ್ ಹಿಂದಿನ ಜೀವನದ ಬಗ್ಗೆ ನಿಮ್ಗೆ ಹೇಳ್ಬೇಕಾಯ್ತು. ಆದ್ರೆ ನನ್ ಸುತ್ತಲೂ ಇರೋ ಪರಿಸ್ಥಿತಿ, ನನ್ನೊಳಗಿರೋ ಭಯ ಅದನ್ನ ಹೇಳೋಕ್ ಬಿಡದೆ ತಡೆದ್ವು. ಪರವಾಗಿಲ್ಲ ಭಾಗ್ಯ, ಈಗ್ಲಾದ್ರೂ ನಮ್ಮ ನಮ್ಮದೇ ಅಲ್ಲ. ನಮ್ಮನ್ನ ಈಗ್ಲಾದ್ರೂ ಸ್ವಂತದವರು ಅಂತ ಅನ್ಕೊಂಡು ನಿನ್ನ ಹಳೆ ಜೀವನದ ಬಗ್ಗೆ ಹೇಳ್ದೆ, ಅದು ಸಂತೋಷ ಕೊಡ್ತು. ಆದ್ರೆ ನಾನ್ ಸಂತೋಷವಾಗಿಲ್ಲ ಅರ್ಜುನ್ ಅವ್ರೆ. ಈಗ ನನ್ ಸುತ್ತಲೂ ಇನ್ನೊಂದಿಷ್ಟು ಸಮಸ್ಯೆಗಳು ಬಂದಿದಾವೆ. ಅದಕ್ ಪರಿಹಾರಗಳನ್ನ ಕಂಡ್ಕೋಬೇಕು. ನನ್ ಸುತ್ತಲೂ ಇರೋ ಅಸ್ತವ್ಯಸ್ತ ಪರಿಸ್ಥಿತಿಗಳನ್ನ ಸರಿ ಮಾಡ್ಕೋಬೇಕು. ಅದಕ್ಕೆ ನಿಮ್ ಸಹಾಯ ಕೂಡ ಬೇಕು. ಮೊದ್ಲಿನ ತರ ನೀವ್ ಜೊತೆಯಾಗಿ ಪಕ್ಕದಲ್ಲಿರ್ತೀರ ಅಂತ ಭಾವಿಸ್ತೀನಿ. ಹೋಗ್ಲಿ ಬಿಡೋ. ಅವಳ ಜೀವನದಲ್ಲಿ ಎಷ್ಟು ನೋವುಗಳಿದ್ರು, ಎಷ್ಟೇ ತೊಂದರೆಗಳಿದ್ರು, ಕೊನೆಗೆ ನಮ್ಮನೆಗೆ ಬಂದ್ ಸೇರಿದಾಳೆ ಅಂದ್ರೆ ಯಾವುದೋ ಒಂದು ಕಾರಣ ಇದ್ದೇ ಇರುತ್ತೆ. ಆ ದೇವ್ರು ಭಾಗ್ಯನ ಇಲ್ಲಿ ಕಳಿಸಿದ್ದಾರೆ ಅಂದ್ರೆ ಭಾಗ್ಯಗೆ ಇನ್ನೊಂದು ಹೊಸ ಜೀವನ ಕೊಡೋಕೆ ಆಗಿರುತ್ತೆ. ಅವಳು ಬಂದಿರೋದ್ರಿಂದ ನಮ್ಮ ಜೀವನಕ್ಕೂ ಒಂದು ಅರ್ಥ ಸಿಗೋಕೆ ಆಗಿರುತ್ತೆ. ಇವಾಗ ಭಾಗ್ಯ ನನ್ನನ್ನ ನಂಬ್ತಾಳೆ. ಅದಕ್ಕೆ ಅವಳ ಬಗ್ಗೆ ಸಂಪೂರ್ಣವಾಗಿ ನನ್ನ ಹತ್ರ ಹೇಳ್ಕೊಂಡ್ಲು. ಅವಳ ಗಂಡನ ಹತ್ರ ಕೂಡ ಅವಳು ಹೋಗೋ ಪರಿಸ್ಥಿತಿಲಿಲ್ಲ. ಅದಕ್ಕೆ ಇನ್ ಮುಂದೆ ನನ್ ಜೊತೆನೇ ಇರ್ಬೇಕು ಅನ್ಕೊಂಡಿದ್ದಾಳೆ. ನಾನೇ ಅವಳಿಗೆ ಜೊತೆಯಾಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಅದೇನೇ ಇರ್ಲಿ, ಅರ್ಧದಲ್ಲೇ ನಿಂತಿರೋ ಅವಳ ಜೀವನಕ್ಕೆ ಮತ್ತೆ ಚಾಲನೆ ನಾನೇ ಕೊಡಬೇಕು. ವ್ಯರ್ಥವಾಗಿ ಉಳಿದು ಹೋಗಿರೋ ಅವಳ ಜೀವನಕ್ಕೆ ಮತ್ತೆ ನಾನೇ ಜೀವ ಕೊಡಬೇಕು. ಮಿತ್ರ 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 ಎಲ್ಲಿದ್ಯೋ? ಬಾರ ಬೇಗ. ಏನ್ ಡ್ಯಾಡ್? ಇವತ್ತು ಬೆಳಿಗ್ಗೆ ನ್ಯೂಸ್ ಪೇಪರ್ ಗುಡ್ ಮಾರ್ನಿಂಗ್ ಜೊತೆಗೆ ಒಂದು ಗುಡ್ ನ್ಯೂಸ್ ಕೂಡ ಹೇಳ್ತು ಕಣೋ. ಏನ್ ಡ್ಯಾಡ್ ಅದು? ನೀನು ಯಾವಾಗ್ಲಿಂದನೂ ಎದುರು ನೋಡ್ತಿರೋ ನಿನ್ ಡ್ರೀಮ್ ಪ್ರಾಜೆಕ್ಟ್, ನೀನು ಸ್ವಂತ ಮಾಡ್ಕೊಳ್ಳೋ ಅವಕಾಶ, ಸಮಯ ಎರಡೂ ಬಂದಿದೆ. ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ರೀ? ಹೌದು ಡ್ಯಾಡ್. ಯಾವ ಪ್ರಾಜೆಕ್ಟ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ? ಈ ನ್ಯೂಸ್ ಪೇಪರ್ನ ನೀನೇ ನೋಡು, ನಿನಗೆ ಅರ್ಥ ಆಗುತ್ತೆ. JMR ಸ್ವದೇಶಾಗಮನ. ಇಂಡಿಯಾಗೆ ಮರಳಿ ಬಂದ JMR. ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕೆ ರಂಗಕ್ಕೆ ಮುಕುಟದ ಥರ ಇರೋ JMR ಭಾರತ ದೇಶಕ್ಕೆ ಮರಳಿ ಬರುತ್ತಿದ್ದಾರೆ. ಎಷ್ಟೋ ವರ್ಷದಿಂದ ಕೈಗಾರಿಕೆ ರಂಗದಲ್ಲಿ ದಿಗ್ವಿಜಯ ಸಾಧಿಸ್ತಾ ಈಗ ಮತ್ತೆ ಕೆಲವು ಮುಖ್ಯವಾದ ಪ್ರಾಜೆಕ್ಟ್ಗಳನ್ನು ಶುರು ಮಾಡಬೇಕು ಎನ್ನುವ ಉದ್ದೇಶದಿಂದಾನೇ ಇಂಡಿಯಾಗೆ ವಾಪಸ್ ಬರುತ್ತಿದ್ದಾರೆ ಎನ್ನುವ ಸಮಾಚಾರ. ಅವರ ಜೊತೆ ಸೇರಿ ಕೆಲಸ ಮಾಡುವುದಕ್ಕೆ, ಅವರಿಂದ ಪ್ರಾಜೆಕ್ಟ್ಗಳನ್ನು ತೆಗೆದುಕೊಳ್ಳುವುದಕ್ಕೆ ಯುವ ಕೈಗಾರಿಕೆ ವ್ಯಕ್ತಿಗಳು ಎಷ್ಟೋ ಜನ ಪೈಪೋಟಿ ಮಾಡುತ್ತಿದ್ದಾರೆ. ಈಗಲೂ ಕೂಡ ಅವರು ಮೊದಲು ಶುರು ಮಾಡುವ ಪ್ರಾಜೆಕ್ಟ್ ಅನ್ನು ಯಾರು ಪಡೆಯುತ್ತಾರೋ ನೋಡಬೇಕು. ಡ್ಯಾಡ್, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. JMR ಜೊತೆ ಕೆಲಸ ಮಾಡೋ ಅದೃಷ್ಟ ಇನ್ನೂ ಇರಲ್ವೇನೋ ಅನ್ಕೊಂಡಿದ್ದೆ.
ಅವ್ರ ಹತ್ರ ಪ್ರಾಜೆಕ್ಟ್ ಸಂಪಾದನೆ ಮಾಡೋ ಅವಕಾಶ ಈ ಜನ್ಮದಲ್ಲೇ ಬರಲ್ವೇನೋ ಅನ್ಕೊಂಡಿದ್ದೆ. ಆದ್ರೆ ನನ್ನ ಪುಣ್ಯ ಅವರೇ ಇಂಡಿಯಾಗೆ ವಾಪಸ್ ಬರ್ತಾ ಇದ್ದಾರೆ. ನಿನ್ ಸಂತೋಷದಲ್ಲಿ ಒಂದು ಅರ್ಥ ಇದೆ. ಹಾಗೆ ಆ ಪ್ರಾಜೆಕ್ಟ್ಗಾಗಿ ಕಾಂಪಿಟೇಷನ್ ಕೂಡ ಒಂದು ರೇಂಜ್ ಅಲ್ಲಿ ಇರುತ್ತೆ. ತಾತ, ಕಾಂಪಿಟೇಷನ್ ಎಷ್ಟು ದೊಡ್ಡದಾಗಿದ್ರು ಸರಿ, ಗೆಲ್ಲೋದ್ ಮಾತ್ರ ಅಪ್ಪನೇ. ಯಾಕಂದ್ರೆ ಅಪ್ಪನ್ ಹಠದ ಬಗ್ಗೆ, ಛಲದ ಬಗ್ಗೆ ನಿಮಗ್ ಗೊತ್ತಿಲ್ವಾ ಹೇಗೆ? ಖಂಡಿತ ಆ ಪ್ರಾಜೆಕ್ಟ್ ಅಪ್ಪಂಗೆ ಬರೋದು. ಡ್ಯಾಡ್, ಲಕ್ಕಿ ಹೇಳಿದ್ಲು ಅಂದ್ರೆ ಅದು ಖಂಡಿತ ನಡೆದೇ ನಡೆಯುತ್ತೆ. ಏನೋ ಕಣೋ, ಯಾವಾಗ್ಲಿಂದನೋ ಪ್ರೋಸೆಸ್ ಅಲ್ಲಿರೋ ಬ್ಯೂಟಿಫುಲ್ ಫ್ಯೂಚರ್ ಅನ್ನೋ ಪ್ರಾಜೆಕ್ಟ್ಗೋಸ್ಕರ JMR ಇಂಡಿಯಾಗ್ ಬರ್ತಿದಾರಂತೆ. ಆ ಪ್ರಾಜೆಕ್ಟ್ನ ನಿನಗ್ ಸ್ವಂತವಾಗಿ ಮಾಡ್ಕೊಂಡ್ರೆ ಇಡೀ ಬೆಂಗಳೂರಲ್ಲೇ ನಿನ್ ಹೆಸರು ಫೇಮಸ್ ಆಗ್ಬಿಡುತ್ತೆ. ಮಿತ್ರನ್ ಕೆಪಾಸಿಟಿ ಬಗ್ಗೆ, ಕಮಿಟ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವರಿ? ಖಂಡಿತವಾಗ್ಲೂ ಆ ಪ್ರಾಜೆಕ್ಟು ಮಿತ್ರನ್ಗೆ ಸಿಗತ್ತೆ. ನೀವು ನೋಡ್ತಾ ಇರಿ. ಮಿತ್ರನ್ ಜೊತೆ ಅದೇ ಕಾಂಪಿಟೇಷನ್ ಅಲ್ಲಿ ಅರ್ಜುನ್ ಕೂಡ ಭಾಗವಹಿಸ್ತಾನೆ. ಆ ವಿಷಯ ನಿನಗ್ ಮರ್ತೋಗಿದೆ ಅನ್ಸುತ್ತೆ. ಅಂಕಲ್, ಅರ್ಜುನ್ಗೇನೋ ಒಂದ್ಸಲ ಅದೃಷ್ಟ ಬಂದು ಗೆದ್ದಿದ್ದಾನೆ. ಮಿತ್ರ ಕೈಯಿಂದ ಒಂದು ಪ್ರಾಜೆಕ್ಟ್ ಮಾತ್ರ ಕಿತ್ಕೊಂಡ. ಇಷ್ಟು ಮಾತ್ರಕ್ಕೆ ಎಲ್ಲ ಪ್ರಾಜೆಕ್ಟು ಅರ್ಜುನ್ಗೆ ಸ್ವಂತ ಆಗ್ಬಿಡತ್ತಾ? ಅದೇನು ಅರ್ಜುನ್ ಟ್ಯಾಲೆಂಟು ಅಲ್ಲ, ಅವನ್ ಹಾರ್ಡ್ ವರ್ಕು ಅಲ್ಲ. ಅವನ್ ಹಿಂದೆ ಇನ್ಯಾರೋ ಹೆಂಗ್ಸಿದಾಳೆ. ಅವಳಿಂದನೇ ಆ ಪ್ರಾಜೆಕ್ಟ್ ಅರ್ಜುನ್ಗೆ ಸಿಕ್ಕಿತ್ತು. ಅಪ್ಪ, ನೀವ್ ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ವಿನೋರ್ ಅಮ್ಮನ್ ಬಗ್ಗೆನಾ? ಅವ್ರ ಬಗ್ಗೆ ಏನಲ್ಲ, ಆದ್ರೆ ಅರ್ಜುನ್ ಜೊತೆ ಇನ್ಯಾರೋ ಒಂದು ಹೆಂಗ್ಸು ಕೆಲಸ ಮಾಡ್ತಾ ಇದಾರೆ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಾದ್ರೆ ಅವರು ವಿನೋರ್ ಅಮ್ಮನೇ ಆಗಿರ್ತಾರೆ. ಯಾಕೆ ಅಂದ್ರೆ ಅವರು ತುಂಬಾ ಬುದ್ಧಿವಂತೆ, ಆಫೀಸ್ ಕೆಲಸ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾರಂತೆ. ಅರ್ಜುನ್ ಅಂಕಲ್ ಮಾತಾಡುವಾಗ ನಾನು ಕೇಳಿಸ್ಕೊಂಡೆ. ಅಷ್ಟಕ್ಕೂ ವಿನೋರ್ ಅಮ್ಮನ್ನ ನೀವ್ ಯಾವತ್ತೂ ನೋಡಿಲ್ಲ ಅಲ್ವಾ? ಇರು, ನಾನು ತೋರಿಸ್ತೀನಿ. ನನ್ನ ಫೋನಲ್ಲಿದೆ. ನನ್ನ ಕೆಳಗಿಳಿಸು. ಹೇ ಲಕ್ಕಿ, ದೊಡ್ಡೋರ್ ವಿಷಯದಲ್ಲಿ ನೀನ್ ಯಾಕೆ ತಲೆ ಹಾಕ್ತಿದ್ಯಾ? ಚಿಕ್ಕವಳಾಗಿರ್ಬೇಕು. ಈ ದೊಡ್ಡತನ ಅವಶ್ಯಕತೆ ಇಲ್ಲ. ಈಗ ಏನಾಯ್ತು ದೇವ್ಯಾನಿ? ನಾನೇನ್ ಮಾಡ್ದೆ? ನೀನೇನು ಮಾಡ್ಲಿಲ್ಲ, ಮಾಡ್ಬೇಡ ಅಂತ ಹೇಳ್ತಾ ಇದೀನಿ. ದೇವಿಯಾನಿ, ಇವಾಗ ಅವಳು ಏನ್ ಮಾಡಿದ್ಲು ಅಂತ ಹೀಗೆಲ್ಲ ಕಿರ್ಚಾಡ್ತಾ ಇದ್ಯಾ? ಅಕ್ಕ, ಈಗ ಲಕ್ಕಿ ವಿಷಯನ ಪಕ್ಕಕ್ಕಿಡು. ಈಗ ನಾವು ಎಷ್ಟು ಸಂತೋಷದ ವಿಷಯ ಕೇಳಿದೀವಂದ್ರೆ ಅದಕ್ಕೆ ಕಾರಣ ಏನ್ ಗೊತ್ತಾ? ಏನ ಕಾರಣ? ಮನೇಲಿ ವಿವೇಕ್ ಮದ್ವೆ ಬಗ್ಗೆ ಮಾತಾಡಿದ್ವಲ್ಲ, ಅಂದ್ರೆ ಶುಭ ಕಾರ್ಯಗಳು ನಡೀತಾ ಇದೆ. ನಾವು ಶುಭ ಕಾರ್ಯ ಮಾಡ್ತಾ ಇರೋದಕ್ಕೆ ಶುಭ ವಾರ್ತೆಗಳನ್ನ ಕೇಳ್ತಾ ಇದೀವಿ. ಅದಕ್ಕೆ ವಿವೇಕ್ ಮದ್ವೆ ಜೊತೆ ಮಿತ್ರ ಮತ್ತೆ ಮನುಷ್ಯನ್ ಮದ್ವೆ ಮಾಡ್ದೆ ಅಂತ ಅನ್ಕೋ, ಇನ್ನು ನಮ್ಗೆಲ್ಲಾನು ಶುಭಾನೆ.
ಏನ್ ಮಿತ್ರ, ಯಾಕೇನು ಮಾತಾಡ್ತಿಲ್ಲ? ಮದ್ವೆ ಅಂದ್ರೆ ಸೈಲೆಂಟ್ ಆಗೋಗ್ತೀಯ. ದೇವ್ಯಾನಿ ಆಂಟಿ ಹೇಳಿದ ಮಾತು ಸರಿನೇ ಇದೆ ಅಲ್ವಾ? ಮನೀಷಾ, ಈಗ ನಾನು JMR ಅವ್ರ ಹತ್ರ ಪ್ರಾಜೆಕ್ಟ್ ಹೇಗೆ ಸಂಪಾದನೆ ಮಾಡಬೇಕು ಅಂತ ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರ ಹತ್ರ ಪ್ರಾಜೆಕ್ಟ್ ಸಂಪಾದನೆ ಮಾಡಿದ್ದೀನಿ ಅಂದ್ರೆ ನನ್ನ ಲೈಫಲ್ಲೇ ಒಂದು ದೊಡ್ಡ ಯಶಸ್ಸು ಸಾಧಿಸಿರೋ ಹಾಗೆ. ಅಲ್ಲಿವರೆಗೂ ಮದುವೆ ಬಗ್ಗೆ ಮಾತಾಡಬೇಡ ಪ್ಲೀಸ್. ಮನೀಷಾ, ಆ ವಿಷಯದ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮಿತ್ರ, JMR ಇಲ್ಲಿಗೆ ಲ್ಯಾಂಡ್ ಆಗೋಷ್ಟರಲ್ಲಿ ನೀನು ಅವ್ರ ಮನೆ ಮುಂದೆ ನಿಂತಿರ್ಬೇಕು. ಬೇಗ ಹೊರಡು. ಓಕೆ ಡ್ಯಾಡ್. ಮೇಡಮ್, ಅರ್ಜುನ್ ಅವ್ರು ಇದ್ದಾರಾ? ನೀವ್ಯಾರು? ಅರ್ಜುನ್ ಅವ್ರ ಹತ್ರ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಮೇಡಮ್. ಭಾಗ್ಯ ಅವ್ರ ಪ್ಲೇಸಲ್ಲಿ ನಾನು ಜಾಯ್ನ್ ಆಗಿದ್ದೀನಿ ಮೇಡಮ್. ಏನು? ಭಾಗ್ಯನ್ ಕೆಲ್ಸಕ್ಕೆ ನೀನ್ ಜಾಯ್ನ್ ಆಗಿದ್ಯಾ? ಹೌದು ಮೇಡಮ್. ಭಾಗ್ಯ, ಅಮ್ಮ, ಭಾಗ್ಯ, ಇಷ್ಟಕ್ಕೂ ಮನೇಲಿ ಆಫೀಸಲ್ಲಿ ಏನ್ ನಡೀತಾ ಇದೆ? ನೀನ್ ಕೆಲ್ಸ ಬಿಟ್ಯಾ? ಅರ್ಜುನ್ ಹತ್ರ ಕೆಲ್ಸ ಮಾಡ್ಬಾರ್ದು ಅಂತ ನಿರ್ಧಾರ ತಗೊಂಡಿದ್ಯಾ? ಹಾಗೇನಿಲ್ಲ ಅಮ್ಮ, ನಾನೇನ್ ಹಾಗೆ ಅನ್ಕೊಂಡಿಲ್ಲ. ಆದ್ರೆ ನಾನ್ ಅಂದ್ಕೊಂಡಿದ್ದೆ ಏನ್ ವಿಷಯ? ಈ ಫೈಲ್ಸ್ ಮೇಲೆ ನಿಮ್ ಸೈನ್ ಬೇಕಿತ್ತು ಸರ್, ಅದಕ್ಕೆ ತಗೊಂಡ್ ಬಂದೆ. ಸರಿ ಕೊಡು. ನಾನು ಹೇಳಿದ ವಿಷಯದ ಬಗ್ಗೆ ತಿಳ್ಕೊಂಡೆ ಸರ್. JMR ಅವರು ಬೆಂಗಳೂರಲ್ಲಿ ಲ್ಯಾಂಡ್ ಆದ ತಕ್ಷಣ ಸರಿಯಾಗಿ 10 ಗಂಟೆಗೆ ಅವ್ರ ಬಂಗ್ಲೆಗೆ ತಲುಪ್ತಾರಂತೆ. ಆದ್ರೆ ಇವತ್ತೇ ಅಪಾಯಿಂಟ್ಮೆಂಟ್ ಸಿಗೋದು ಕಷ್ಟ ಅಂತ ಗೊತ್ತಾಯ್ತು. ಸರಿ, ಅದ್ರ ಬಗ್ಗೆ ನಾನು ನೋಡ್ಕೋತೀನಿ. ನೀನು ಹೋಗು. ಓಕೆ ಸರ್. ಅರ್ಜುನ್, ನಿಂತ್ಕೋ. ನಾನ್ ಕೇಳಿದ್ದಕ್ಕೆ ನಿನ್ನಿಂದ ಇನ್ನೂ ಉತ್ತರ ಸಿಕ್ಕಿಲ್ಲ. ಭಾಗ್ಯ ಮಾಡ್ತಿರೋ ಕೆಲ್ಸನ ಇನ್ನೊಬ್ರಿಗೆ ಕೊಡೋ ಅಗತ್ಯ ಏನಿತ್ತು? ಸಾರಿ ಭಾಗ್ಯ, ನೀನ್ ಕೇಳಿದೆ ನಾನು ನಿರ್ಧಾರ ತಗೋಬೇಕಾಯ್ತು. ಆದ್ರೆ ನೀನು ನನ್ನ ನಿರ್ಧಾರನ ಗೌರವಿಸ್ತೀಯ ಅನ್ನೋ ನಂಬಿಕೆಯಿಂದಾನೆ ನಿನಗೆ ಹೇಳಿದೇನೆ ಈ ನಿರ್ಧಾರ ತಗೊಂಡೆ. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಈಗ ನಾನು ಟ್ರೈ ಮಾಡ್ತಾ ಇರೋ ಪ್ರಾಜೆಕ್ಟ್ ತುಂಬಾ ದೊಡ್ಡದು, ಎಷ್ಟೋ ಪ್ರತಿಷ್ಠೆ ಇರೋ ಪ್ರಾಜೆಕ್ಟ್. ಇದಕ್ಕೋಸ್ಕರ ನನ್ನ ಜೊತೆ ಕಾಂಪೀಟ್ ಮಾಡೋ ವ್ಯಕ್ತಿ ಮಿತ್ರ. ಮಿತ್ರ ಜೊತೆ ನಾನು ಕಾಂಪೀಟ್ ಮಾಡೋವಾಗ ಈ ಕೆಲಸದಲ್ಲಿ ಭಾಗ್ಯ ನನ್ನ ಜೊತೆಗಿದ್ರೆ ಮಿತ್ರಾಗೆ ವಿರೋಧಿ ಆಗೋದು ನನಗಿಷ್ಟ ಇಲ್ಲ. ಅದಕ್ಕೆ ಪ್ರೆಸೆಂಟ್ ಭಾಗ್ಯ ಮಾಡ್ತಾ ಇರೋ ಕೆಲಸನ ಇನ್ನೊಬ್ರು ಕೊಡ್ಬೇಕಾಗಿ ಬಂತು. ಆದ್ರೆ ಅರ್ಜುನ್, ಅಮ್ಮ, ಅರ್ಜುನ್ ಅವ್ರು ತಗೊಂಡಿರೋ ನಿರ್ಧಾರ ಸರಿನೇ. ನಾನು ಅವ್ರ ನಿರ್ಧಾರನ ಗೌರವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ. ಅಮ್ಮ, ಟೈಮ್ ಆಯ್ತು, ಸ್ಕೂಲ್ಗೆ ಹೊರಡೋಣವಾ? ವಿನು, ಇವತ್ತು ನಾನೇ ನಿನ್ನ ಸ್ಕೂಲ್ ಡ್ರಾಪ್ ಮಾಡ್ತೀನಿ. ನೀವ್ಯಾಕ್ ಬಾಬಾ? ಯಾವಾಗ್ಲೂ ಅಮ್ಮನೇ ಅಲ್ವಾ ಡ್ರಾಪ್ ಮಾಡೋದು? ಇವತ್ತು ಅಮ್ಮನಿಗೆ ರೆಸ್ಟ್ ಕೊಡೋಣ ಬಿಡು. ಮೇಲಾಗಿ ಇವತ್ತು ನಾನು ಒಂದು ಹೊಸ ಪ್ರಾಜೆಕ್ಟ್ಗೆ ಟ್ರೈ ಮಾಡ್ತಾ ಇದ್ದೀನಿ. ನಿನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಜರ್ನಿ ಮಾಡಿದ್ರೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ. ಓಹೋ, ನೀವಿವತ್ತು ಹೊಸ ಪ್ರಾಜೆಕ್ಟ್ ಟ್ರೈ ಮಾಡ್ತಾ ಇದ್ದೀರಾ? ಆಲ್ ದ ಬೆಸ್ಟ್ ಬಾಬಾ. ಥ್ಯಾಂಕ್ ಯು ಸೋ ಮಚ್ ವೀನು. ಸರಿ ಅಮ್ಮ, ಬಾಯ್ ಬಾಯ್. ಬಾಯ್ ವಿನ್ನು. ಬಾ. ಭಾಗ್ಯ, ಏನಮ್ಮ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಅವನ್ ನಿರ್ಧಾರ ನಿನಗೆ ನಿಜವಾಗ್ಲೂ ಇಷ್ಟ ಆಯ್ತಾ? ಅರ್ಜುನ್ ಅವ್ರು ಎಲ್ಲ ಯೋಚನೆ ಮಾಡೇ ನಿರ್ಧಾರ ತಗೊಂಡಿರ್ತಾರೆ ಅಮ್ಮ. ಹೋಗ್ಲಿ ಬಿಡಮ್ಮ, ನೀನು ಎಲ್ಲಿ ಏನನ್ಕೊಳ್ತೀಯೋ ಅಂತ ನಾನು ತುಂಬಾ ಭಯ ಪಟ್ಟಿದ್ದೆ. ಸರಿ ಅಮ್ಮ, ನಾನು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸರಿನಮ್ಮ.
ಏನಯ್ಯ ಇದು? ಅಂಗೈಯಗಲದ ಕೈಯಲ್ಲಿ ಆಕಾಶದಷ್ಟು ಮಾಡ್ತಾರೆ. ಮೂರನೇವ್ರಿಗೂ ಗೊತ್ತಾಗ್ಬಾರ್ದು ಅಂದ್ರೆ ಇಡೀ ದೇಶಕ್ಕೆ ಗೊತ್ತಾಗೋ ಹಾಗೆ ಮಾಡಿದಿರಾ. ಸಾರಿ ಸರ್, ನೀವು ಇಂಡಿಯಾಗೆ ಬರ್ತಿರೋ ವಿಷಯನ ಹೇಗ್ ಲೀಕ್ ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಅರ್ಥ ಆಗ್ತಿಲ್ಲ ಅಲ್ಲ, ಆಗೋದು ಇಲ್ಲ. ಇಂಥ ಮಾತುಗಳನ್ನ ನನ್ನ ಹತ್ರ ಹೇಳ್ಬೇಡಿ.